ಕೀರ್ತನೆ 16:8 ಓದೋಣ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ. ಸರಿ, ಯೇಸು ಸ್ವಾಮಿ ಬರ್ಲಿಲ್ಲ, ಇವಾಗ ಯಾರು ಇಟ್ಕೊಂಡಿದ್ದಾರೆ ಎದುರುಗಡೆ ಹೇಳಿ? ಹಲ್ಲೆಲೂಯಾ. ಹೇಳಮ್ಮ, ಬಾಯಿ ತೆಗ್ದಿ. ಯಾರು ಇಟ್ಕೊಂಡಿದ್ದೀರಾ? ನೆಕ್ಸ್ಟ್ ಬೇರೆ ದೇವರು ಬಂದಿಲ್ಲ, ಯಾರು ಇಟ್ಕೊಂಡಿದ್ದೀರಾ? ಆಮೇಲೆ ಓದಿ ವಾಕ್ಯ ಇನ್ನೊಂದ್ಸಲ ಇನ್ನೊಬ್ರು. ನಾನು ಯೆಹೋವನನ್ನು ಆಮೇಲೆ ಸಾಕು. ಹಲ್ಲೆಲೂಯಾ. ಆತನು ನನ್ನ ಬಲಗಡೆ ಇರುವುದರಿಂದ ನಾನು ಎಂದಿಗೂ ಕದಲುವುದೇ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಕೈಯಲ್ಲಿ ಏನಿದೆ? ಏನಿದೆ ನಿಮ್ಮ ಕೈಯಲ್ಲಿ? ಏನಿದೆ? ವಾಕ್ಯ ಇದೆಯಲ್ಲ. ವಾಕ್ಯ ಏನಾಗಿದೆ? ಆಮೇಲೆ ಆಮೇಲೆ ದೇವರಾಗಿದೆಯಾ? ಯಾರು ಇಟ್ಕೊಂಡಿದ್ದಾರೆ ನಿಮ್ಮ ಎದುರುಗಡೆ? ಇದರ ನಿಮ್ಮ ಎದುರುಗಡೆ. ಆತನ ನಾವು ಎದುರುಗಡೆ ಇಟ್ಟುಕೊಂಡು ನಾವೇಕೆ ಹಿಂಜರಿಬೇಕು? ಹಲ್ಲೆಲೂಯಾ. ನೀವು ಯಾವಾಗ ನಿಮ್ಗೆ ಬೋರ್ ಆಗುತ್ತೋ, ನಿಮ್ಗೆ ಯಾವಾಗ ಬೇಜಾರಾಗುತ್ತೋ, ಈಗ ಯಾವಾಗ ನಿಮ್ ತಂದೆ ಬೈದ್ರೋ, ಯಾವಾಗ ನಿಮ್ ತಾಯಿ ಬೈದ್ರೋ, ಇಮಿಡಿಯೇಟ್ ಹೋಗಿ ದೇವ್ರನ್ನ ನೋಡ್ಬೇಕು. ಇಮಿಡಿಯೇಟ್ ಹೋಗ್ಬೇಕು. ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಕಡಿಮೆ ಆಯ್ತು, ಒಂದು ಎಕ್ಸಾಮ್ ಅಲ್ಲಿ ನಿಮ್ದು ಒಂದು ಸಬ್ಜೆಕ್ಟ್ ಜಾಸ್ತಿ ಬಂತು, ನಿಮ್ ಜೊತೆಗಿರೋದ ಒಂದು ಏನೋ ಅವ್ರು ಫೇಲ್ ಆದ್ರು, ಇಮಿಡಿಯೇಟ್ ಆಗಿ ದೇವ್ರನ್ನ ನೋಡ್ಬೇಕು. ದೇವ್ರ ನೀವು ಕಂಪ್ಲೇಂಟ್ ಹೇಳ್ಬೇಕು. ಹಲ್ಲೆಲೂಯಾ. ನಿಮ್ ಕಷ್ಟಗಳು ನೀವೇ ಬಾಯಿ ತೆರೆದಾನೆ ಗೊತ್ತಾಗುತ್ತೆ ದೇವ್ರಿಗೆ. ಹಲ್ಲೆಲೂಯಾ. ನಿನ್ ಬಾಯಿ ತರಿ, ನಿನ್ನ ಬಾಯಲ್ಲಿ ನೂತನ ವಾಕ್ಯನ ಇಡ್ತೀನಿ ಅಂತ ದೇವ್ರು ಹೇಳಿದಾರಲ್ಲ, ನೀನ್ ಬಾಯಿ ತೆಗೆದು ನೀನ್ ಕೇಳಿದ್ದು ಏನ್ ಕೊಡ್ತಾರೆ ದೇವ್ರು ನಿಮ್ಗೆ? ಮಾಡ್ತಾರೆ ಮನ್ಸಾಗಿ ಪ್ರೇಯರ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಗ್ಬಿಡ್ತಾ? ಮುಗಿತದ? ನೋಡಿ, ದೇವ್ರ ವಾಕ್ಯ ಅಂತಂದ್ರೆ ಯೆಹೋವನು ನನ್ನ ಎದುರುಗಡೆ ಯಾವಾಗ್ಲೂ ಇಟ್ಟುಕೊಳ್ಬೇಕಂತೆ. ಹಲ್ಲೆಲೂಯಾ. ನನ್ನ ಜೊತೆಯಲ್ಲಿ, ನನ್ನ ಪಕ್ಕದಲ್ಲಿ ಇರೋದ್ರಿಂದ ನಾನು ಕದಲೋದೇ ಇಲ್ಲ ಅಂತೆ. ಹಲ್ಲೆಲೂಯಾ. ನೀವು ಕದಲಬಾರ್ದು ಅಂತಾನೆ ದೇವರು ನಿಮ್ ಜೊತೆಲಿ ಯಾವಾಗ್ಲೂ ಇರ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕದಲಬಾರ್ದು. ಯಾಕೆ ಅಂತಂದ್ರೆ ನಾವೊಂಥರ ಟುಸ್ಪಟ್ ಆಗಿದ್ದಂಗೆ ಲೋಕದ ಮಾತುಗಳಿಗೆ, ಲೋಕದ ಬಾಯಿಗಳಿಗೆ ಟಕ್ಕಂತ ಬಿದ್ದೋಗ್ಬಿಡ್ತೀವಿ. ಬೀಳ್ತೀರಾ ಇಲ್ವಾ? 100% ಬೀಳ್ತೀರಿ. ಲೋಕದ ಮಾತುಗಳಿಗೆ ತಕ್ಕಂತೆ ಬೀಳ್ತೀರಿ. ಅದಕ್ಕೋಸ್ಕರನೇ ದೇವರು ನಮಗೆ ಈ ವಾಕ್ಯ ಹೇಳ್ತಿದ್ದಾರೆ, ಯೆಹೋವನನ್ನು ನಾವು ಯಾವಾಗಲೂ ಎದುರುಗಡೆನೇ ಇಟ್ಟುಕೊಂಡಿರ್ಬೇಕು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಎದುರುಗಡೆ ನಾವು ಇಟ್ಕೊಂಡ್ರೆ ಮಾತ್ರನೇ ನಾವು ಬಲವಂತನಿಗೆ ಸಾಧ್ಯ ಅಲ್ವಾ? ನಾವೆಲ್ಲ ಬಲವಂತರಾಗಿದ್ದೀವಿ, ನಾವೆಲ್ಲ ವೀಕ್ ಆಗ್ಬಿಟ್ಟಿದ್ರಿ. ವೀಕ್ ಆದ್ರೂ ನಮ್ಗೆ ಒಂದು ಊರುಗೋಲಾಗಿ ಇರೋದ್ರಿಂದನೇ ನಾವು ಬಲವಂತಕ್ಕೆ ಸಾಧ್ಯ. ಹಲ್ಲೆಲೂಯಾ. ಓದಿ ವಾಕ್ಯನ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ಯಾವಾಗಲೂ ದೇವರು ನಮ್ಮ ಜೊತೆಯಲ್ಲಿ, ನಮ್ಮ ಬಲಗಡೆ ಇರ್ತಾರಂತೆ. ಹಲ್ಲೆಲೂಯಾ. ನಮ್ಮ ಎದುರುಗಡೆ ನಾವು ಬೈಬಲ್ ಓಪನ್ ಮಾಡಿದಾಗಲ್ಲ, ನಿಮ್ಮ ಮುಖ ನೀವು ಬೈಬಲ್ ಅಲ್ಲಿ ಕಾಣ್ಬೇಕು. ಕರ್ತನ ಮುಖ ನೀವು ಬೈಬಲ್ ಅಲ್ಲಿ ಕಾಣ್ಬೇಕು. ಹಲ್ಲೆಲೂಯಾ. ನೀವು ಓದ್ಬೇಕಾದ್ರೆ ನೀವು ಆತ್ಮದಲ್ಲಿ ತುಂಬಲ್ಪಡಬೇಕು ಅಂತಂದ್ರೆ, ದೇವರ ವಾಕ್ಯ ಓದ್ತಾ 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 ನೀವು ಆತ್ಮದಲ್ಲಿ ತುಂಬಲ್ಪಡಬೇಕು ಅಂತಂದ್ರೆ ನೀವು ಅಲ್ಲಿ ಕನ್ವರ್ಟ್ ಆಗ್ಬಿಡ್ಬೇಕು ದೇವರಿಗೆ. ಹಲ್ಲೆಲೂಯಾ. ದೇವರಲ್ಲಿ ಸೇರ್ಬೇಕು. ನೀವು ಯಾವಾಗ ದೇವರಿಗೆ ಸೇರ್ತಿರೋ ಆವಾಗಲೇ ನಿಮ್ಮ ಆತ್ಮ ತುಂಬಲ್ಪಡುತ್ತೆ. ಹಲ್ಲೆಲೂಯಾ. ಕರ್ತನ ಅಭಿಷೇಕ ನಮ್ಮ ಮೇಲೆ ಬರುತ್ತೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ಎಲ್ಲಾರ್ಗೂ ಅಭಿಷೇಕ ಬರೋದಿಲ್ಲ. ಯಾರು ಆತನನ್ನು ಅಂಗೀಕಾರ ಮಾಡ್ತಾರೋ, ಆತನನ್ನು ಯಾರು ಡೀಪ್ ಆಗಿ ಹೋಯ್ತಾರೋ ಅವರು ಅಭಿಷೇಕ ಹೊಂದೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗೆ ಕೆಳಗಡೆ ಓದಿ. ಆದ ಕಾರಣ ನನ್ನ ಹೃದಯ ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ಹೇಳಿ ಹಾಗೆ. ನನ್ನ ಶರೀರವು ಸುರಕ್ಷಿತವಾಗಿರುವುದು. ಆಮೆನ್. ಹಲ್ಲೆಲೂಯಾ. ಇದೆಲ್ಲ ಏನ್ ಮಾಡ್ಬೇಕಂತೆ? ಇದೆಲ್ಲ ಆದ ಕಾರಣ
ನನ್ನ ಮನವು ಉಲ್ಲಾಸ ಪಡುವುದು, ನನ್ನ ಶರೀರ ಸುಗಂಧವಾಗಿ ಇರಬೇಕು ಅಂತಂದ್ರೆ ಏನಾಗಬೇಕಂತೆ? ನೀವು ಯೆಹೋವನನ್ನು ಯಾವಾಗಲೂ ನಿಮ್ಮ ಎದುರುಗಡೆ ಇಟ್ಕೊಬೇಕಂತೆ. ಹಲ್ಲೆಲೂಯಾ. ನಿಮ್ಮ ಜೊತೆಯಲ್ಲಿ ನಿಮ್ಮ ಎದುರುಗಡೆ ನೀವು ಇಟ್ಕೊಳ್ಳೋದಾದ್ರೆ ಅವಾಗ ಇದೆಲ್ಲ ನೀವು ಪಡ್ಕೊಳಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಚರ್ಚ್ಗೆ ಹೋಗ್ತೀನಿ, ನಾನು ಪ್ರೇಯರ್ ಮಾಡ್ತೀನಿ, ನಾನು ಬೈಬಲ್ ಓದ್ತೀನಿ, ನಾನು ದೇವ ಬಿಡ್ತೀನಿ, ಹಲ್ಲೆಲೂಯಾ. ಇದ್ಯಾವುದು ಲೆಕ್ಕಕ್ಕಿಲ್ಲ. ನೀನು ಎಷ್ಟು ಮಾತ್ರ ದೇವರಲ್ಲಿ ಇದ್ದೀಯಾ, ನೀನು ದೇವರನ್ನ ಎಷ್ಟು ಮಾತ್ರ ಅಂಗೀಕಾರ ಮಾಡಿದ್ಯಾ, ನೀನು ದೇವರ ಪ್ರೀತಿ ಎಷ್ಟು ಮಾತ್ರ ನಿನ್ನಲ್ಲಿ ಇದೆ, ಇದು ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಲೋಕವೆಲ್ಲ ತಿರ್ಗಾಡ್ಕೊಂಡ್ ಬಂದು ತನ್ನ ಆತ್ಮ ನಷ್ಟಪಡಿಸ್ಕೊಂಡ್ರೆ ಏನು ಉಪಯೋಗ? ಏನು ಉಪಯೋಗ ಇದೆಯಾ? ಇಲ್ಲಿ ನಾನು ಲಾಸ್ಟ್ ಟೈಮ್ ಒಂದ್ ಕಡೆ ಪ್ರೇಯರ್ ಹೋದಾಗ ಅಲ್ಲಿ ಕೆಲವರು ಹಿಂದಿ ಹುಡುಗ ನಾನು ಮಾತಾಡಿದೆ. ಅವರು ಹೇಳ್ತಾರೆ, ಅದೇ ಬೇರೆ ಕಡೆಯಿಂದ ನಾವು ಬಂದಿದ್ದೇವೆ, ಬಟ್ ನಮ್ಗೆ ಇಲ್ಲಿ ಪ್ರೇಯರ್ ಮಾಡಕ್ಕೆ ಎಲ್ಲಿ ಜಾಗನೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಸಭೆಗಳೇ ಇಲ್ಲ. ಹಾಗೆ ಅನೇಕ ಕಡೆ ದೇವರ ಪ್ರೀತಿನ ಸಾರೋರು ಒಬ್ರು ಇಲ್ಲ. ಏನಿಲ್ಲ? ದೇವರ ಪ್ರೀತಿನ ಸಾರೋರು ಒಬ್ರು ಇಲ್ಲ. ನಮ್ಮನ್ನಾಗಿ ಆದ್ರೆ ಅವರು ನಮ್ಗೆ ಸುರಕ್ಷಿತವಾಗಿ ನಮ್ಮನ್ನ ಒಳ್ಳೆ ಜೀವ ಕೊಟ್ಟು, ಒಳ್ಳೆ ಮಾರ್ಗ ತೋರಿಸಿ, ಒಳ್ಳೆ ಬಟ್ಟೆ ಬರೆಲ್ಲ ಕೊಟ್ಟು ನಮ್ಮನ್ನ ಅಂಗೀಕಾರ ಮಾಡಿದರೆ ನಾವು ಯಾರಿಗೂ ಉಪಯೋಗನೇ ಆಗ್ತೇವೆ? ಹೇಳಿ, ನಾನು ಯಾರು ಇಂಥವ್ರು ಉಪಯೋಗ ಆಗಿರುತ್ತೆ ನೀವು ಹೇಳಿ ನೋಡೋಣ. ಕೈ ಎತ್ತಿ ನೋಡೋಣ ಮೇಲಕ್ಕೆ. ನಾನು ಇಂಥವ್ರಿಗೆ ಉಪಯೋಗ ಆಗಿದ್ದೀನಿ ಅಂದ್ಬಿಟ್ಟು ಕೈ ಎತ್ತಿ ನೋಡೋಣ ಮೇಲಕ್ಕೆ. ಯಾರಿಗಾದ್ರು ಉಪಯೋಗ ಆಗಿದ್ರ ನಾವು? ಯಾರಿಗಾದ್ರೂ ದೇವರ ಮಾರ್ಗ ತೋರಿಸಿದ್ದೀರಾ? ದೇವರ ದಾರಿ ತೋರಿಸಿದ್ದೀರಾ? ಯಾರಿಗೂ ಇಲ್ಲ. ತೋರಿಸಿದ್ರಮ್ಮ? ಯಾರಿಗೂ ಇಲ್ಲ. ಯಾಕೆ ಅಂತಂದ್ರೆ ನಮ್ಮದ್ರಂತ ಕಮಿಟ್ಮೆಂಟ್ಸ್, ನಮ್ಮದ್ರಂತ ಒಂದು ಏನೋ ಬಲ ಏನೈತೆ, ನಮಗೆ ನಾವು ಮೇಲೆ ಕೇಳಕ್ಕೆ ಆಗ್ತಾ ಇಲ್ಲ. ಮೇಲೆ ಕೇಳ್ತೀರಿ, ಕೆಳಗಡೆ ಬೀಳ್ತೀರಿ, ಮೇಲೆ ಕೇಳ್ತೀರಿ, ಕೆಳಗಡೆ ಬೀಳ್ತೀರಿ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಆರ್ತಿ ಇದೆ. ನಮ್ಮ ಹೃದಯದಲ್ಲಿ ಎರಡು ಆತ್ಮ ಕೊಡ್ತಾರೆ, ಒಂದು ಪರಿಶುದ್ಧಾತ್ಮ, ಒಂದು ಅಶುದ್ಧಾತ್ಮ. ನಾವು ಪರಿಶುದ್ಧಾತ್ಮಕ್ಕೆ ಬೆಲೆ ಕೊಡೋದಾದ್ರೆ, ನಾವು ಪರಿಶುದ್ಧಾತ್ಮ ಮಾತನ್ನ ಕೇಳೋದಾದ್ರೆ ಅದು ಒಳ್ಳೆ ಮಾರ್ಗ ತೋರಿಸುತ್ತೆ ಅಲ್ವಾ? ಆದ್ರೆ ನಾವು ಅಶುದ್ಧಾತ್ಮನ ಪ್ರೀತಿಸೋದಾದ್ರೆ ನಮ್ಗೆ ಒಳ್ಳೆ ಮಾರ್ಗ ತೋರಿಸುತ್ತಾ? ತೋರಿಸೋದಿಲ್ಲ. ಯಾಕಂದ್ರೆ ಇವ್ರಂಗೆ ಅವ್ರಿಂಗೆ ಇವ್ರಿಂಗೆ ಇದೇ ಹೊತ್ತು ಪರಿಶುದ್ಧಾತ್ಮಕ್ಕೆ ನಾವು ಬೆಲೆ ಕೊಡ್ತೇವೆ. ಹಲ್ಲೆಲೂಯಾ. ಇವತ್ತು ನೋಡಿ ದೇವ್ರ ವಾಕ್ಯ ಹೇಳ್ತಾರೆ, ಯಾವಾಗಲೂ ಎದುರಿಗೆ ಇಟ್ಕೊಬೇಕಂತೆ. ಹಲ್ಲೆಲೂಯಾ. ನಾವು ಸ್ವಲ್ಪ ಜಾರಿದ್ರೆ ಅದಕ್ಕೆ ಗೊತ್ತು ನಾವು ಬಿದ್ದೋಗ್ತೀರಿ ಅಂತ. ಅದಕ್ಕೆ ನಮ್ಗೆ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ನಮ್ಗೆ ಹೇಳ್ತಾ ಇರೋದು ಯಾವಾಗ್ಲೂ ನನ್ನ ಎದುರುಗಡೆ ಇಟ್ಕೊಳ್ಳಿ ಅಂತ, ನನ್ನ ಮುಂದ್ಗಡೆ ಇಟ್ಕೊಳ್ಳಿ. ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ನಮ್ಮ ಜೊತೆಗೆ ರೈಟ್ ಸೈಡ್ ಆಗಿ ಇರ್ತಾರಂತೆ. ಹಲ್ಲೆಲೂಯಾ. ಅದಕ್ಕಾಗಿನೇ ನಮಗಾಗಿನೇ ಹೇಳ್ತಾ ಇರೋದು ವಾಕ್ಯ ದೇವರು. ಹಲ್ಲೆಲೂಯಾ. ಯಾಕಂದ್ರೆ ನಾವು ಬಹಳ ಬಲಹೀನರು. ಯಾವಾಗ ನಮ್ಮಲ್ಲಿ ಪ್ರೇಯರ್ ಇಲ್ಲ, ಯಾವಾಗ ನಮ್ಮ ಮನೆಯಲ್ಲಿ ನಾವು ಪರ್ಸನಲ್ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡಲ್ವಾ, ಯಾವಾಗ ನಾವು ಇನ್ನೊಬ್ಬರ ಮೇಲೆ ಚಾಡಿ ಬಿಟ್ಟು ನಮ್ಮನ್ನು ನಾವು ನೋಡ್ಕೊನಲ್ವಾ, ಅದಕ್ಕೆ ನಾವು ಬಹಳ ಬಲಹೀನರಾಗಿರ್ತೀವಿ. ಹಲ್ಲೆಲೂಯಾ. ಅದಕ್ಕಾಗಿನೇ ದೇವರು ಹೇಳ್ತಾರೆ, ನನ್ನನ್ನು ಎದುರುಗಡೆನೆ ಇಟ್ಕೊಳ್ಳಿ ಅಂತ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಎದುರುಗಡೆ ಇಟ್ಕೊಳ್ಳೋದಕ್ಕೆ ದೇವ್ರನ್ನ? ಕೈ ಎತ್ತಿ ನೋಡೋಣ. ದೇವ್ರನ್ನ ಯಾವಾಗ್ಲೂ ಎದುರುಗಡೆ ಇಟ್ಕೊಂತೀರಾ? ಯಾವಾಗ್ಲೂ? ಹಲ್ಲೆಲೂಯಾ. ನಾ ದೇವರ ಏನಂತಂದ್ರೆ ನಿಮ್ಗೆ ಏನ್ ಸಮಯವಿದೆಯೋ ಆ ಸಮಯ ನೀವು ಯೂಸ್ಲೆಸ್ ಮಾಡ್ಕೊಬೇಕು. ಯೂಸ್ಲೆಸ್ ಮಾಡಬಾರ್ದು, ಯೂಸ್ಫುಲ್ ಮಾಡ್ಕೊಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಒಂದು ಮ್ಯಾಕ್ಸಿಮಮ್ ಒಂದು ಏನೋ ಒಂದು ಸೀರಿಯಲ್ ಒಂದು 20 ಮಿನಿಟ್ಸ್ ಇರ್ತನಮ್ಮ. ಎಷ್ಟಿರುತ್ತೆ? 30 ಮಿನಿಟ್ಸ್. ನೋಡಿ ಸುಧಾಶ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಹಲ್ಲೆಲೂಯಾ. 30 ಮಿನಿಟ್ಸ್ ನೀವು ಸೀರಿಯಲ್ಗೆ ಟೈಮ್ ಕೊಡ್ತೀರಾ. ಆ ಕಡೆ ಈ ಕಡೆ ಯಾಕಂದ್ರೆ ಕಲ್ಲೋದಿಲ್ಲ. ಅಡ್ವರ್ಟೈಸ್ ಬಂದಾಗ ಮಾತ್ರ ಟೀ ತರಕೋ ಇಲ್ಲ ಕಾಫಿ ತರಕ ಹೋಗ್ತೀರಾ, ಯಾಕಂದ್ರೆ ಸ್ಟ್ರಾಂಗ್ ಆಗಬೇಕಲ್ಲ ಮೇನ್. ಕರೆಕ್ಟಾ ఏం సిస్టర్ 30 నిమిషాలు ధారావాహి నడుస్తుంది, సీరియల్ నడుస్తుంది. అప్పుడు ఆప కీపింగ్ ఏం జరగదు, దాని ఇంట్రెస్ట్ చూస్తూ ఉంటాం. ఏమైనా ఇంట్రెస్ట్ చూస్తే ఆ టీనా కాఫీనా చేసుకొని చెప్పిపోతాం. మేము స్ట్రాంగ్ కావాలా, ఇంకా చాలా వినాలని. హల్లెలూయా. ఆ సీరియల్లో మీకు ఏం చేస్తుందంటే ఇప్పుడు నరకం తొడకపోతుంది. హల్లెలూయా. మీరు రెడీగా ఉన్నారా? ఈ శాంతపవం వస్తుంది, అది 1 అవర్ ఉంటుంది. హల్లెలూయా. అది అంతే. పరలోకం యాది చూపిసేదంతా నరకాలే. హల్లెలూయా. అర్థమైందా? దానికి మేము ఇంపార్టెంట్ మేము ఇయ్యాలా,
సీరియల్కి మేము ఇంపార్టెంట్ ఇస్తామో అదే మన దేవుడు బైబిల్కి ఎందుకు మేము ఇచ్చేద్దు? హల్లెలూయా. ನಾವು ದೇವರಿಗೆ ಕೊಡೋ ಸಮಯ ಸೀರಿಯಲ್ಗೆ ಸಮಯ ಕೊಡ್ತೀರಿ, ಇನ್ನೇನಮ್ಮ ಕರೆಕ್ಟಲ್ವಾ? ಸೀರಿಯಲ್ಗೆ ಸಮಯ ಕೊಡ್ತೀರಿ. ಅದೇ ಅರ್ಧ ಗಂಟೆ ಎತ್ತಿ ನಾವ್ ಏನ್ ಮಾಡ್ಬೇಕು? ಸ್ವಿಚ್ ಆಫ್, ಫೋನ್ ಆಫ್ ಮಾಡಿ ಬಿಸಾಕಿ, ಟಿವಿ ಆಫ್ ಮಾಡಿ ಬಿಸಾಕಿ, ಟೈಮ್ ನೋಡ್ಕಂದೆ ಧಾರಾವಾಹಿ ಟೈಮ್ಗೆ ನೀವು ಬೈಬಲ್ ಓದಿದ್ರೆ ಬೇಡ ಅಂತಾರ? ಬೇಡ ಅಂತಾರ? ಹಲ್ಲೆಲೂಯಾ. ಇನ್ನು ಮುಂದೆ ಆದ್ರೂ ಈ ತರ ನೀವು ಟೆಕ್ನಾಲಜಿ, ನೀವು ಟೆಕ್ನಿಕಲ್ ನೀವು ಕಲ್ತ್ಕೊಬೇಕು. ಹಲ್ಲೆಲೂಯಾ. ಈಗ ನೋಡಿ, ಈಗ ಚಿಪ್ ಹಾಕೋದು, ಏನೋ ಚಿಪ್ ಹಾಕೋದು, ತಲೆಯಲ್ಲಿ ಚಿಪ್ ಹಾಕೋದು, ಕೈಯಲ್ಲಿ ಚಿಪ್ ಹಾಕೋದು ಇದೆಲ್ಲ ಬಂದಿದೆ. ಇದರಿಂದ ನಾವು ತಪ್ಪಿಸ್ಕೊಬೇಕು ಅಂತಂದ್ರೆ ದೇವರಲ್ಲಿ ನಾವು ಆಳವಾಗಿರ್ಬೇಕು. ದೇವರ ಪ್ರೀತಿನ ತುಂಬಾ ಚೆನ್ನಾಗಿ ಅರ್ಥಕೊಬೇಕು. ಹಲ್ಲೆಲೂಯಾ. ಅವಾಗ ಮಾತ್ರನೇ ನಾವು ತಪ್ಪಿಸ್ಕೊಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ತಪ್ಪಿಸ್ಕೊಬೇಕು ಅಂತಂದ್ರೆ ದೇವರ ಆತ್ಮನ ಹೊಂದಿರಬೇಕು. ಯಾವಾಗಲೂ ಯೆಹೋವನನ್ನು ಯಾವಾಗಲೂ ತನ್ನ ಎದುರುಗಡೆನೆ ಇಟ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದು ವಾಕ್ಯ ಓದೋಣ. ಅರಣ್ಯಕಾಂಡ 24:1 ಓದೋಣ. ದೇವರು ಬಯಸ್ತಾರೆ ನಮ್ಮನ್ನ ನೋಡಿ ನಮಗೆ ಸುಖವಾಗಿ ಇರಬೇಕು ಅಂತ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ಯಾವ ರೀತಿ ಬಯಸಿದ್ರು ಅದೇ ರೀತಿ ದೇವರಿಗೆ ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನ ಬಯಕೆಗೆ ತಕ್ಕಂತ ಮಕ್ಕಳು ನಾವ್ ಇರ್ಬೇಕು. ಹಲ್ಲೆಲೂಯಾ. ಈಗ ನಮ್ ಸುಧಾ ಶಿಶುಗೆ ಹೇಳ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ. ಅವ್ರಿಗೆ 2 ಮಕ್ಕಳಿಗೆ ತುಂಬಾ ಪ್ರೀತಿ. ಯಾರ ಮಗಳಮ್ಮ? ಯಾವ ಮಗಳಮ್ಮ ಇರುತ್ತೆ? ಖಂಡಿತವಾಗಿ ಇದ್ದೇ ಇರುತ್ತೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ತುಂಬಾ ಪ್ರೀತಿ ಇರುತ್ತೆ. ನಮ್ ತಂದೆಗೆ ಹೇಳ್ತೀನಿ, ನಮ್ಮ ಅಪ್ಪಗೆ ತುಂಬಾ ಪ್ರೀತಿ ನನ್ನ ಮೇಲೆ ಇದ್ದಿದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮಪ್ಪಗೆ ತುಂಬಾ ಪ್ರೀತಿ ನನ್ನ ಮೇಲೆ ಇದ್ದಿದ್ದು. ಅದಕ್ಕೆ ಯಾವಾಗಲೂ ಜಗಳನೆ ಮಾಡ್ತಿದ್ರು. ಹಾಗೆ ಸುಧಾ ಶಿಶುಗೂ ಅಷ್ಟೇ, ರಾಮೇಶ್ ಬ್ರದರ್ಗೂ ಅಷ್ಟೇ, ಕೀರ್ತಿ ಮೇಗೋ ಇಲ್ಲ ಕಿರಣ್ ಮೇಗೋ ಯಾರ ಮೇಗೋ ಒಂದು ಪಟ್ಟು ಹೆಚ್ಚು ಪ್ರೀತಿ ಇದ್ದೇ ಇರುತ್ತೆ. ಇರುತ್ತೆ ಅಲ್ವಾ? ಇರುತ್ತೆ ಅಲ್ವಾ? ಹಾಗೆ ಒಂದು ಪಟ್ಟು ಹೆಚ್ಚಿಗೆ ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ತಂದೆ, ನೀವು ಆತ್ಮಿಕ, ನಿಮ್ಮ ಶರೀರ ಭಾವನೆ ಅನುಸಾರವಾಗಿರುವಂತ ನೀವು ಮಕ್ಕಳನ್ನ ಒಂದು ಪಟ್ಟು ಅವನ ಪ್ರೀತಿ, ಒಂದು ಪಟ್ಟು ಇವನ ಪ್ರೀತಿ ಅದು ಇದ್ದೇ ಇರುತ್ತೆ. ನಮ್ಮ ಗುಣಗಳ ಆತರ ಇದೆ. ಯಾರು ಎಲ್ಲಾರು ಸರಿಸಮ ಮಾಡೋದಂತ ಏನಿಲ್ಲ. ಒಂದಿನ ಶಾಪಿಂಗ್ ಮಾಡಕ್ ಹೋದ್ರೆ ಬಿಡು ಹೋಗ್ಲಿಂದ ಕೀರ್ತಿಗೆ ಹೇಳ್ತೀನಿ, ಇದು ಹಾಕೋದೇ ಬಿಡು, ಇನ್ನೇನ್ ಮಾಡ್ತಿಲ್ಲ, ಇವಳು ದೊಡ್ಡವಳು ಅಡ್ಜಸ್ಟ್ ಮಾಡ್ಕೊಂತ ಹೋಗ್ತಾರೆ ಬಿಡು, ಇವಳು ಚಿಕ್ಕವಳು ಅಡ್ಜಸ್ಟ್ ಮಾಡೋದೇ ಬಿಡು. ಈ ತರ ಗುಣಗಳು ನಮ್ಮ ಹೃದಯದಲ್ಲಿ ಇದ್ದೇ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ತಂದೆ ಪ್ರೀತಿ ನೋಡಿ ಎಷ್ಟು ಅಪಾರವಾಗಿದೆ ಅಂತಂದ್ರೆ, ಏನಕ್ಕೆ ಅಂದ್ರೆ ಇಸ್ರಾಯೇಲ್ ಜನರಿಗೆ ಶುಭವಾಗಲಿ ಅಂತ ದೇವರು ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗೆ ನಮ್ಮನ್ನು ನೋಡಿ ದೇವರು ಬಯಸ್ತಾ ಇದ್ದಾರೆ, ನಮಗೆ ಶುಭವಾಗಲಿ ಅಂತ ದೇವರು. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಆತನ ಪ್ರೀತಿನ ನಾವು ಈ ಕಡೆ ಕಾಲದಲ್ಲಿ ಅರ್ಥಕೊಬೇಕು. ಹಲ್ಲೆಲೂಯಾ. ನೋಡಿ, ಅಲ್ಲಿ ಯಾರನ್ನು ಅಡ್ಡ ಬಾಯಾಗಿ ಶಕುನ ನೀಡಬಾರ್ದು. ದೇವರ ನುಡಿ ಇದು. ಯಾರು? ಇಸ್ರಾಯೇಲ್ ಜನರಿಗೆ ಶುಭವಾಗಬೇಕು ಅಂತ ದೇವರ ನುಡಿ. ಆ ರಾಜ್ಯದ, ಆ ಏರಿಯಾದ ಅರಸನಾದ ರಾಜನು ಶಕುನ ನೀಡ್ತಿರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಯಾರು ಶಕುನ ನೀಡಬಾರ್ದು ಅಂತ ದೇವರು ಅವರಿಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗೆ ದೇವರು ನಮಗೆ ಕೊಡೋದಕ್ಕೆ ರೆಡಿಯಾಗಿದ್ದಾಗ ಯಾರ ಬದಲು ಸಹ ಅದ್ ನಿಲ್ಲಕ್ಕಾಗುತ್ತಾ? ಇಲ್ಲಿ ಅರಸನು, ಓದಿಮ ವಾಕ್ಯ ಇನ್ನೊಂದ್ಸಲ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಹೇಳಿ. ಯೆಹೋವನ ಚಿತ್ತವೆಂದು. ಸಾಕು. ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಶುಭವಾಗಬೇಕೆಂದು ಯೆಹೋವನ ಚಿತ್ತವಾಗಿತ್ತು ಅಲ್ವಾ? ಅದಾದ ನಂತರ ಹೇಳಿ. ಬೀಳಾಮನು ತಿಳಿದು. ಬೀಳಾಮನು ಯಾರು? ಆ ರಾಜ್ಯದ ಅರಸನು. ಮೊದಲಿನಂತೆ ಶಕುನ ನೋಡುವುದಕ್ಕೆ, ಮೊದಲಿನಿಂದ ಶಕುನ ನೀಡುವುದಕ್ಕೆ, ಶಕುನ ನೋಡುವುದಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನು ತಿರುಗಿಸಿಕೊಂಡನು. ಅರ್ಥ ಆಯ್ತಾ? ಮೊದಲನೇ ತರ ನೀನು ಶಕುನ ನೋಡೋದಂತೆ ದೇವರ ಮಾತಿಗೆ ಅವನಿಗೆ ಕಿವಿ ಕೊಡೋದಂತೆ ಅರಣ್ಯ ಕಡೆಗೆ ಮುಖ ತಿರ್ಸ್ಕೊಂಡಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಿನ್ಗೆ ದೇವರು ಕೊಡೋದಕ್ಕೆ ಬಯಸಿದಾಗ ನಿನ್ನ ಜೊತೆಗಿರೋ ನಿನ್ನ ಸಹಿಸ್ತಾರ?
ಇವತ್ತು ಕೀರ್ತಿಗ ಕಿರಂಗ ಏನಾದ್ರು ಅವ್ರು ಕೊಡ್ಬೇಕಂತ ಬಯಸಿದಾಗ ನೀವು ಜೊತೆಲೆಲ್ಲ ಸಹಿಸ್ತಾರ? ಯಾಕೆ ಕೀರ್ತಿಗೆ ಮಾತ್ರ ಇಷ್ಟು ದೊಡ್ಡದು, ನಂಗೆ ಯಾಕೆ ಚಿಕ್ಕದು ಅಂತಾರಲ್ವಾ? ಯಾಕೆ ಸುಧಾರಿಸಿದ್ರೆ ಮಾತ್ರ ದೊಡ್ಡದು, ನಂಗೆ ಯಾಕೆ ಚಿಕ್ಕದು ಬರುತ್ತಾ ಇಲ್ಲ ಮಾತು? ಹಾಗೆ ದೇವರ ನುಡಿ ಮುಂದೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಪ್ರೀತಿ ಅಷ್ಟು ಅಪಾರವಾದಂತ ಇದೆ. ಹಲ್ಲೆಲೂಯಾ. ಏನಿದೆ? ದೇವರ ಪ್ರೀತಿ ಅಷ್ಟು ಅಪಾರವಾಗಿದೆ. ನಾವು ಆತನ ಪ್ರೀತಿನ ಅನುಸಾರವಾಗಿ ನಾವು ನಡಿಬೇಕು. ಹಲ್ಲೆಲೂಯಾ. ನೋಡಿ, ನಮಗಾಗಿನೇ ಕೊಡಲ್ಪಟ್ಟಿದೆ ಅಲ್ವಾ? ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆ 92:10 ಓದಿ. ಯೆಹೋವನನ್ನು ಪ್ರೀತಿಸುವವರು ಕೆಟ್ಟತನವನ್ನು, ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನನ್ನನ್ನು ಅಭಿಷೇಕಿಸಿದ್ದಿ. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಕೀರ್ತನೆದಾರನು ಬರೆಯಲ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ರೀತಿಯಲ್ಲಿ ಎತ್ತಲ್ಪಟ್ಟಿದೆಯೇ. ಹಲ್ಲೆಲೂಯಾ. ಯಾವ್ದರಂತೆ? ಕಾಡು ಕೋಣದ ರೀತಿಯಲ್ಲಿ ನಮ್ಮ ಕೊಂಬಲ್ಲಿ ಎತ್ತಲ್ಪಟ್ಟಿದಾರಂತೆ ದೇವರು. ಹಲ್ಲೆಲೂಯಾ. ಸುಗಂಧ ತೈಲದಿಂದ ನಮ್ಮನ್ನ ಅಭಿಷೇಕಿಸಿದಾರಂತೆ. ಹಲ್ಲೆಲೂಯಾ. ಯಾರನ್ನ ಮಾಡಿದ್ದಾರೆ ಈ ಕೆಲಸ ಎಲ್ಲ? ದೇವರು ನಮ್ಮನ್ನ ಈ ರೀತಿಯಾಗಿ ನಮ್ಮನ್ನ ಮಾಡಿದ್ದಾರೆ. ಹಲ್ಲೆಲೂಯಾ. ಯಾರು ಲೋಕದಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಕಮಿಟ್ಮೆಂಟ್ಸ್ ಇದ್ರು ಕೂಡ ನಿಮ್ಮನ್ನ ಮುಟ್ಟೋರು ಯಾರು ಇಲ್ಲ. ಯಾಕಂತಂದ್ರೆ ಇವತ್ತು ಲೋಕದ ರೀತಿಯಲ್ಲಿ ನೋಡ್ಬೇಕಂದ್ರೆ ಅವಳಿಗೆ ಕೊಂಬಂದ್ಬಿಟ್ಟಿದೆ, ಇವರಿಗೆ ಹೌದು ಕೊಂಬಂದಿದೆ. ಅದು ನಿನ್ನಿಂದ ನನ್ನಿಂದ ಬಂದಿಲ್ಲ ಕೊಂಬು, ಕರ್ತನ ನುಡಿಯಿಂದನೇ ಮಾತ್ರ ನಮಗೆ ಕೊಂಬು ಎತ್ತಲ್ಪಟ್ಟಿದೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಆತನ ಅಂಗೀಕಾರ ಮಾಡಿದೀವಿ, ಆದ್ದರಿಂದ ನಮ್ಮ ಕೊಂಬು ಎತ್ತಲ್ಪಟ್ಟಿದೆ. ಹಲ್ಲೆಲೂಯಾ. ಸುಗಂಧ ತೈಲದಿಂದ ನಮ್ಮನ್ನ ದೇವರು ಅಭಿಷೇಕ ಮಾಡಿದಾರಂತೆ. ಹಲ್ಲೆಲೂಯಾ. ಅದೇ ನಿಮ್ಗೆ ನೋಡಿ, ಬೇರೆ ಯಾರಾದ್ರೂ ನಿಮ್ಗೆ ಸರ್ಟಿಫಿಕೇಟ್ ಕೊಟ್ರೆ ನಿಮ್ಗೆ ಅಷ್ಟು ಖುಷಿ ಸಿಗಲ್ಲ. ಸಿಗುತ್ತಾ? ಲೋಕದಲ್ಲಿ ಏನಾದ್ರೂ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಏನೋ ಸುಧಾರಿಸಿದ್ರು ಒಳ್ಳೆ ಕೆಲಸ ಮಾಡಿದ್ರು, ಅವ್ರಿಗೆ ತುಂಬಾ ಹೊಗಳಿ ಅಪ್ರಿಶಿಯೇಟ್ ಮಾಡಿ ಮೇಲೆ ಕೂರಿಸಿ ಚಪ್ಪಾಳೆ ಹೊಡೆದು ದಾರ ಹಾಕಿ ಏನಾದ್ರು ಮಾಡಂತ ತಿಳ್ಕೊಳ್ಳಿ, ಅದು ಶಾಶ್ವತ ನಿಲ್ಲಲ್ಲ. ನಿಲ್ಲುತ್ತಾ? ಯಾರು ನಿಲ್ಲಲ್ಲ. ಆದ್ರೆ ದೇವರು ಕೊಡುವಂತ ಕಾರ್ಯಗಳು ಎಂದೆಂದಿಗೂ ಶಾಶ್ವತವಾಗಿರುತ್ತೆ. ಹಲ್ಲೆಲೂಯಾ. ಇವತ್ತು ದೇವರು ಹೇಳ್ತಂದ್ರೆ ನಿನ್ನ ಕೊಂಬು ಎತ್ತಲ್ಪಟ್ಟಿದೆ. ಹಲ್ಲೆಲೂಯಾ. ನಿನ್ನ ಸುಗಂಧ ತೈಲದಿಂದ ನಾನು ನಿನ್ನ ಅಭಿಷೇಕ ಮಾಡಿದ್ದೀನಿ ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಅಭಿಷೇಕ ಹೊಂದಿರದೆ ನಮ್ಮ ಕೊಂಬೆಲ್ಲರೂ ಕಾಡು ಕೋಣದ ರೀತಿಯಾಗಿ ನಮ್ಮ ಕೊಂಬು ಎತ್ತಲ್ಪಟ್ಟಿದೆ. ಹಲ್ಲೆಲೂಯಾ. ಇವಾಗಾದ್ರೂ ಈಗಾದ್ರೂ ದೇವರ ಪ್ರೀತಿನ ಅರ್ಥಕೊಂಡು, ಹಲ್ಲೆಲೂಯಾ, ಇಷ್ಟು ಕೆಲಸಗಳು, ಇಷ್ಟು ಮಾತು ಯಾರಾದ್ರೂ ಹೇಳ್ತಾರ? ನಮ್ಗೆ ಹೇಳ್ತಾರ? ಏನ್ ಸಿಸ್ಟರ್? ಕಾಡು ಕೋಣ ರೀತಿ ನನ್ನ ಕೊಂಬು ಎತ್ತಲ್ಪಟ್ಟಿನಿ ಅಂತ ದೇವರು చెబుతా ఉన్నాడు. హల్లెలూయా. సుగంధ తైలదించి మమ్మల్ని అభిషేకించినాడు అని దేవుడు చెప్తారు. హల్లెలూయా. మమ్మల్ని ఎవరైనా అట్లా సర్టిఫికేట్ ఇస్తారా? లోకంలో ఇస్తారా? ಯಾರಾದ್ರೂ ಕೊಡ್ತಾರ ನಮ್ಗೆ ಯಾವ ತರ ಸರ್ಟಿಫಿಕೇಟ್? ಓದಿ ವಾಕ್ಯನ. ಆದರೆ ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನೋಡಿ. ಹಲ್ಲೆಲೂಯಾ. ಚೈತನ್ಯ ತೈಲದಿಂದ ನಮ್ಮನ್ನು ಅಭಿಷೇಕಿಸಿದಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೈತನ್ಯ ತೈಲ ನಾವು ನೋಡಿದ್ದೀರಾ? ಅದು ಹೆಂಗೆ ಸುಗಂಧವಾಗಿರುತ್ತೆ, ಇನ್ನೆಷ್ಟು ಸುಗಂಧವಾಗಿರುತ್ತೆ. ಚೈತನ್ಯ ತೈಲ ನಾವು ನೋಡ್ಲಿಲ್ಲ, ಕಣ್ಣಲ್ಲಿ ಕಾಣಲಿಲ್ಲ, ಇನ್ನೆಷ್ಟು ಸುಗಂಧವಾಗಿರ್ತದೆ ಯೋಚನೆ ಮಾಡಿ. ಹಲ್ಲೆಲೂಯಾ. ಅದರಿಂದ ನಮ್ಮನ್ನ ಏನ್ ಮಾಡಿದಾರಂತೆ? ಅಭಿಷೇಕ ಮಾಡಿದಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಆತನೇ ನಿಜವಾದ ರಕ್ಷಕನಾಗಿದ್ದಾನೆ. ಹಲ್ಲೆಲೂಯಾ. ಬರುವಂತ ರಕ್ಷಕನು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ನಮ್ಗೆ ಇರೋದಂತ ಚಾನ್ಸ್ ನ ನಾವು ಮಿಸ್ ಮಾಡ್ಕೊಂಡಂಗೆ ಕಾಯ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಕಳೆದ ಇನ್ನೊಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡೋದು. ಎಫೆಸರ್ 4:3 ಓದಿ ಪ್ರಾರ್ಥನೆ ಮಾಡೋಣ ಬೇಗ. 4:3. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ,
ಸಮಾಧಾನವೆಂಬ ಹ್ಮ್. ಸಂಬಂಧದಿಂದ ಹಾ. ಕಟ್ಟಲ್ಪಟ್ಟವರಾಗಿದ್ದು ಹಾ. ಪವಿತ್ರಾತ್ಮನಿಂದುಂಟಾಗುವ ಹಾ. ಐಕ್ಯತೆಯನ್ನು ಹಾ. ಕಾಪಾಡಿಕೊಳ್ಳುವುದಕ್ಕೆ ಹಾ. ಆಸಕ್ತರಾಗಿರಿ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ, ಪವಿತ್ರಾತ್ಮದಿಂದ ಉಂಟಾಗುವಂತ ಆಸಕ್ತಿಯನ್ನು ಕಾಪಾಡುವುದಕ್ಕೆ ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಎಲ್ಲಿ ಉಂಟಾಗಿದಂತೆ ಅದು? ಎಲ್ಲಿ ಉಂಟಾಗಿದ್ದು? ಹಲ್ಲೆಲೂಯಾ. ಪವಿತ್ರಾತ್ಮದಲ್ಲಿ ಉಂಟಾಗಿರುವಂತ ಕಾರ್ಯಗಳನ್ನ ನಾವು ಜಾಗೃತಿಯಿಂದ ಕಾಪಾಡ್ಕೊಬೇಕು. ಹಲ್ಲೆಲೂಯಾ. ನಿಮ್ಮ ಅವಿಶ್ವಾಸ, ಅಲ್ಪ ವಿಶ್ವಾಸ, ಅದು ಫರ್ದರ್ ನಿನ್ನಲ್ಲಿ ಪವಿತ್ರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಿದೆ ಅಂತಂದ್ರೆ ನೀವು ಆಟೋಮೆಟಿಕ್ ಕಾಪಾಡ್ಕೊತೀರಾ. ಹಲ್ಲೆಲೂಯಾ. ನಿಮ್ಗೆ ಏನೇ ಬಂದ್ರು ನೀವು ಜಯಿಸ್ಕೊಂಡು ಹೋಗ್ತೀರಾ. ಅಲ್ಲಿ ಏನಿದೆ, ಹಿಂದೇನಿದೆ, ಪ್ರೀತಿಯಿಂದ ಒಬ್ಬರಿಗಿಂತ ಒಬ್ಬರು ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರನ್ನು ಒಬ್ಬರು ಹಂಚಿಸ್ಕೊಬೇಕು ಅಂತೆ. ಹಲ್ಲೆಲೂಯಾ. ಹಂಚಿಸ್ಕೊಂತ ಹೃದಯ, ಹಂಚಿಸ್ಕೊಂತ ತಾಳ್ಮೆಯಿಂದ ಮನಸ್ಸು ನಮ್ಮಲ್ಲಿ ಪವಿತ್ರಾತ್ಮ ವಾಸ ಮಾಡ್ತಿದ್ರೆ ಮಾತ್ರನೇ ಆ ಹೃದಯ ನಮಗೆ ಬರಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀವೆಲ್ಲೇ ಹೋಗಿ, ಈ ಸಭೆನ ಇನ್ನೊಂದು ಸಭೆಗೆ ಹೋಗಿ, ಯಾವ ಸಭೆಗೆ ಹೋಗಿ, ನೀವು ಡೆಲ್ಲಿ ಹೋಗ್ತೀರಾ, ದುಬೈ ಹೋಗ್ತೀರಾ, ಹೋಗಿ ದೇವರ ಮಾತು ಒಂದೇ ಇರುತ್ತೆ. ಹಲ್ಲೆಲೂಯಾ. ನಿಮ್ಮ ಐಕ್ಯತೆನ ನೀವು ಒಂದು ಮಾಡ್ಕೊಬೇಕು. ನಿಮ್ಮ ಹೃದಯದಲ್ಲಿ ಒಂದು ಫೆಲೋಶಿಪ್ ಬೆಳಿಬೇಕು ಅಂತಂದ್ರೆ ನಿಮ್ಮಲ್ಲಿ ಪವಿತ್ರಾತ್ಮ ವಾಸ ಮಾಡ್ತಿರ್ಬೇಕು. ಹಲ್ಲೆಲೂಯಾ. ನಿಮ್ಮಲ್ಲಿ ಪವಿತ್ರಾತ್ಮ ವಾಸ ಮಾಡ್ತಿದ್ರೆ ಮಾತ್ರನೇ ನಿಮ್ಮ ಐಕ್ಯತೆ ಬೆಳೆಯಕ್ಕೆ ಸಾಧ್ಯ, ನಿಮ್ಮ ಪ್ರೀತಿ ಬೆಳೆಯಕ್ಕೆ ಸಾಧ್ಯ, ವಿಶ್ವಾಸ ಬೆಳೆಯಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ ವಾಕ್ಯನ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಏನ ಚೆನ್ನಾಗಿ ಹೇಳಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಇನ್ನೊಂದ್ಸಲ ಜೋರಾಗಿ ಹೇಳಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಅರ್ಥ ಆಯ್ತದ ದೇವರ ವಾಕ್ಯ? ನಾವೆಲ್ಲರೂ ಯಾವ ದೇಹಕ್ಕೆ ಸೇರಿದಿರಂತೆ? ಒಂದೇ ದೇಹಕ್ಕೆ ಸೇರಿದವರಾಗಿದ್ದೀರಿ. ಹಲ್ಲೆಲೂಯಾ. ಇದನ್ನ ನಾವು ಏನ್ ಮಾಡಕ್ ಬಂದಿದ್ದೀರಿ? ಆತನ ದೇಹವನ್ನು, ಆತನ ದೇಹದಲ್ಲಿ ನಾವು ಪಾಲುಗಾರರಾಗಿ ಬಂದಿದ್ದೇವೆ. ಹಲ್ಲೆಲೂಯಾ. ನಾವೆಲ್ಲ ಒಂದೇ ದೇಹಕ್ಕೆ ಆಗಿದ್ದೀರಿ ಅಂದ್ಮೇಲೆ ಆ ಮೊದಲನೇ ವಾಕ್ಯ ಹೇಳ್ತಿದೆ, ಐಕ್ಯದಿಂದ ಪ್ರೀತಿ ವಿಶ್ವಾಸಗಳಿಂದ ನಾವು ಪಾಲುಗಾರರಾಗಿರ್ಬೇಕು. ಹಲ್ಲೆಲೂಯಾ. ಕರೆಕ್ಟಾ? ನಾವು ಪಾಲಕರಾಗಿರ್ಬೇಕು. ನಾವೆಲ್ಲ ಒಂದೇ ದೇಹಕ್ಕೆ ಸಂಬಂಧಪಟ್ಟವರಾಗಿದ್ದೀರಿ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ನೋಡೋ ರೀತಿಯಲ್ಲಿ ಬೇರೆ ಸಭೆಗಳನ್ನು ನೀವು ನೋಡೋದಾದ್ರೆ ಒಂದೊಂದು ಸಭೆಯಲ್ಲಿ ಒಂದೊಂದು ರೀತಿ ಇರುತ್ತೆ. ಹಲ್ಲೆಲೂಯಾ. ನಾನು ಲಾಸ್ಟ್ ಟೈಮ್ ಹೋದಾಗ ಆ ಸಭೆಗಳೆಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಮ್ಗೆ ಅದು ಸೆಟ್ ಆಗೋದಿಲ್ಲ, ನಮಗೆ ಸೆಟ್ ಆಗೋದಿಲ್ಲ. ನಾವು ಅಫಿಷಿಯಲ್ ಹೋಗಿ ಒಂದು ಕುಶನ್ ಮೇಲೆ ಕೂತ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಎತ್ತಿ ಬರುತ್ತೆ, ನಮ್ಗೆ ಸೆಟ್ ಆಗುತ್ತಾ ಹೇಳಿ? ಈ 4 ಗಂಟೆಗೆ ಇಲ್ಲಿ ಸಭೆಯಲ್ಲಿ ನಡೀತದೆ ನೇಪಾಳಿ ಸರ್ವಿಸು. ಅವ್ರು ಬಂದು ಆ ಚೇರ್ ಅನ್ನು ಹಾಕಿ, ಚೇರ್ ಹಾಗೆ ಬಿಟ್ಬಿಡ್ತೀವಿ, ಫಸ್ಟ್ ನಿಮ್ಮವರೆಲ್ಲ ಯೂಸ್ ಮಾಡಿ ಅಂತಂದ್ರೆ ನಾನು ಬೇಡ, ನೀವು ಯೂಸ್ ಮಾಡಿ ಮತ್ತೆ ಎತ್ತಿಡಿ. ಹಲ್ಲೆಲೂಯಾ. ಆಗತ್ತಾ? ನೀವು ಯೂಸ್ ಮಾಡ್ಕೊಳ್ಳಿ ಮತ್ತೆ ಎತ್ತಿಡಿ. ಹಲ್ಲೆಲೂಯಾ. ಹಾಗೆ ದೇವರ ಪ್ರೀತಿನ ನಾವು ಅಂಗೀಕಾರ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಬಹಳ ಇಂಪಾರ್ಟೆಂಟ್ ಆಗಿರ್ಬೇಕು. ಹಲ್ಲೆಲೂಯಾ. ನೀವು ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾವೆಲ್ಲ ಒಂದೇ ದೇಹದವರಾಗಿದ್ದೀರಿ. ಹಲ್ಲೆಲೂಯಾ. ಒಂದೇ ದೇಹದವರಾಗಿದ್ದೀರಿ, ಪವಿತ್ರಾತ್ಮರ ವರಗಳನ್ನು ಹೊಂದಿರೋರಾಗಿದ್ದೀರಿ. ಹಲ್ಲೆಲೂಯಾ. ಮತ್ತೊಂದ್ಸಾರಿ ಓದಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿರುವವರು, ಒಬ್ಬನೇ ಆತ್ಮ ಅಂತ ಹೊಂದಿರುವವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮಗೆಲ್ಲರಿಗೂ ಕರ್ತನು ಒಬ್ಬನೇ. ಆಮೆನ್. ಹಲ್ಲೆಲೂಯಾ. ಕೇಳಿಸ್ಕೊಂಡ್ರ? ನಮಗೆಲ್ಲ ಯಾರಂತೆ? ಎಲ್ಲಾರು ಯಾರಂತೆ? ಕರ್ತನ್ ನಮ್ಗೆ ಒಬ್ಬನೇ. ಹಲ್ಲೆಲೂಯಾ. ನಮ್ಗೆಲ್ಲ ಕರ್ತನ್ ಒಬ್ಬನೇ. ಹಲ್ಲೆಲೂಯಾ. ನಾವೆಲ್ಲ ಒಂದೇ ದೇಹಕ್ಕೆ ಸೇರಲ್ಪಟ್ಟಿರೋರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಗೆ ದೇವ್ರ ನಮ್ಮ ಅರ್ಥ ವಾಕ್ಯ ಅರ್ಥದ್ರ ದೇವರ ಮನ್ಕಲಾಗಿ. ಹಲ್ಲೆಲೂಯಾ.